10ನೇ ಕ್ಲಾಸ್ ಪಾಸ್ ಆಗೋಕೆ ನೀವ್ ಎಷ್ಟು ಚಾಪ್ಟರ್ಸ್ ಓದಿರ್ತಿರೋ ಏನೋ ನೆನ್ಪಿರಲ್ಲ. ಆದ್ರೆ ನಿಮ್ ಬದುಕಲ್ಲಿ 10ನೇ ಕ್ಲಾಸ್ ಅನ್ನೋದೇ ಒಂದು ದೊಡ್ಡ ಚಾಪ್ಟರ್ ಆಗಿ ಸದಾ ಉಳಿಯುತ್ತೆ. ಯಾರೆಲ್ಲ 10ನೇ ಕ್ಲಾಸ್ ಅಲ್ಲಿ ಇದ್ದೀರೋ ಶಾಲೆಯ ಮೂಲೆ ಮೂಲೆಗೂ ಹೋಗಿ ನೆನಪುಗಳನ್ನ ಸಂಗ್ರಹಿಸಿ. ಎಲ್ಲಾ ಶಿಕ್ಷಕರನ್ನು ಕೂಡ ಹೋಗಿ ಮಾತಾಡಿಸಿ. ನಿಮ್ ಸ್ನೇಹಿತರ ಜೊತೆಗೆ ಆದಷ್ಟು ಒಳ್ಳೆ ಸಮಯ ಕಳೆಯಿರಿ. ಇನ್ ಮುಂದೆ ಆಗೋ ಸ್ನೇಹಗಳಲ್ಲಿ ಸ್ವಲ್ಪನಾದ್ರೂ ಸ್ವಾರ್ಥ ಇದ್ದೇ ಇರುತ್ತೆ. ನಿಮ್ ಟೀಚರ್ಸ್ ನಿಮ್ಮನ್ನ ಪಾಸ್ ಮಾಡ್ಸೋಕೆ ಪಡೋ ಪ್ರಯತ್ನ ಬಹುಶಃ ಇನ್ ಮುಂದೆ ನಿಮ್ ಬದುಕಲ್ಲಿ ಯಾರು ಮಾಡಲ್ಲ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವೊಬ್ರು ಸ್ಪರ್ಧಿ ಆಗ್ತೀರಾ. ನೀವ್ ಸೋತಾಗ ನಿಮ್ಮನ್ನ ಮೇಲೆಬ್ಸೋ ಶಿಕ್ಷಕರು ಸಿಗೋದು ಬಹಳ ಕಷ್ಟ. ಎಲ್ಲ ಸುಂದರ ನೆನಪುಗಳ ಹೊತ್ತು ಜೀವನ ಮುಂದೆ ಸಾಗ್ಲಿ. ಯಾಕೆಂದ್ರೆ 10ರ ಮಕ್ಕಳೇ ಉತ್ತಿ ಬಿದ್ದಿದ ಬೀಜ ಕೈದುತ್ತಾಗುವ ಕಾಲವಿದು. ಹೆತ್ತವರು ಅತ್ತಾರು ಉತ್ತೀರ್ಣಕ್ಕೆ ಕುತ್ತಾದರೆ 10 ಕನಸುಗಳ ತೇರು ಹತ್ತಬೇಡವೇ ನೀವು? ಮತ್ಯಾಕೆ ಆಲಸ್ಯದ ಮಾತು? ಮತ್ತೆ ಮತ್ತೆ ಓದಿ ಮಕ್ಕಳೇ, ಕತ್ತಲೆಯೇ ನಿಮ್ಮ ನೋಡಿ ನಾಚಬೇಕು. ನೀವ್ ಕೇಳ್ತಿದ್ರ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ.